ಎಲ್ಲರಿಗೂ ನಮಸ್ಕಾರ. ಸಿನಿಯನ್ಸಿ ಕ್ರಿಯೇಷನ್ಗೆ ಸ್ವಾಗತ. ಮೊದಲು ಭೀಮಾ, ಕಳೆದ ವಾರ ಕೃಷ್ಣ ಪ್ರಣಯ ಸಖಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿಂದ ನಿರೀಕ್ಷೆಗೂ ಮೀರಿ ಥಿಯೇಟರ್ಗಳು ಹೌಸ್ಫುಲ್ ಆಗಿತ್ತು. ಈ ವಾರ ಸಹ ಅದೇ ನಿರೀಕ್ಷೆಯಲ್ಲಿ ಫ್ಯಾಂಟಸಿ ಲೋಕವನ್ನ ಡಿಫರೆಂಟ್ ಫಾರ್ಮೆಟ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಚಾಪ್ ಮೂಡಿಸಿ ಮೊನ್ನೆ ರಿಲೀಸ್ ಆಗಿರುವ ಸಿನಿಮಾ ಪೌಡರ್. ಆ ಸಿನಿಮಾ ಬಗ್ಗೆ ಮಾತಾಡುವ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಪೌಡರ್ ಡೈರೆಕ್ಟೆಡ್ ಬೈ ಜನಾರ್ದನ್ ಚಿಕ್ಕಣ್ಣ, ಪ್ರೊಡ್ಯೂಸ್ಡ್ ಬೈ ಕಾರ್ತಿಕ್ ಗೌಡ, ಯೋಗಿ ಜಿ ರಾಜ್ ಮತ್ತು ವಿಜಯ್ ಸುಬ್ರಹ್ಮಣ್ಯಂ. ದಿಗಂತ್ ಮಂಚಾಲೆ, ಧನ್ಯಾ ರಾಮ್ ಕುಮಾರ್ ಇನ್ ಲೀಡ್ ರೋಲ್. ಇನ್ನು ಮೂವಿ ಒಂದ್ ಲೈನ್ ಸ್ಟೋರಿಗೆ ಬಂದ್ರೆ, ಚೀನಾದಿಂದ ಬರುವ 100 ಕೋಟಿ ಬೆಲೆ ಬಾಳುವ ನಶೆ ಪೌಡರ್ ಮೈಸೂರಿನಲ್ಲಿ ಆಕಸ್ಮಿಕವಾಗಿ ಎಕ್ಸ್ಚೇಂಜ್ ಆಗುತ್ತೆ. ಆ ಪೌಡರ್ ಸಿಕ್ಕಿದವರು ಅದನ್ನ ಯೂಸ್ ಮಾಡಿಕೊಂಡು ಕೋಟ್ಯಾಧಿಪತಿ ಆಗ್ಬೇಕು ಅಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಆ ಪ್ರಯತ್ನದಿಂದ ಮುಂದೆ ಬರುವಂತಹ ಪ್ರಾಬ್ಲಮ್ಸ್ ನ ಹೇಗ್ ಫೇಸ್ ಮಾಡ್ತಾರೆ, ಆ ಪೌಡರ್ ನ ಯೂಸ್ ಮಾಡಿ ಅವರ ಡ್ರೀಮ್ ಫುಲ್ಫಿಲ್ ಆಗುತ್ತಾ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇನ್ನು ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಒಂದು ಸ್ಟೋರಿನ ಫ್ಯಾಂಟಸಿ ಟಚ್ ಮೂಲಕ ಪ್ರೇಕ್ಷಕರ ಮುಂದೆ ತರೋದಿಕ್ಕೆ ಹಾಕಿರುವಂತಹ ಎಫರ್ಟ್ ಪರ್ಸನಲಿ ನನಗೆ ಲೈಕ್ ಆಯ್ತು. ಹಾಗೆ ಫಸ್ಟ್ ಹಾಫ್ ಇಂಟ್ರೊಡಕ್ಷನ್ ಪಾರ್ಟ್ ಎಂಗೇಜಿಂಗ್ ಜೊತೆಗೆ ಇಂಟ್ರೆಸ್ಟಿಂಗ್ ಆಗಿ ಕಂಪ್ಲೀಟ್ ಆಯ್ತು. ಅಲ್ಲಿ ಬರುವಂತಹ ಒಂದಷ್ಟು ಕಾಮಿಡಿಗಳನ್ನ ಎಂಜಾಯ್ ಮಾಡಬಹುದು. ಹಾಗೆ ವಾಸುಕಿ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಪರ್ಪಂಚ ಗಮಗಮ, ಮಿಷನ್ ಗಮಗಮ ಸಾಂಗ್ ಸಿನಿಮಾನ ನೋಡೋ ಹಾಗೆ ಅಟ್ರಾಕ್ಟ್ ಮಾಡಿದೆ. ಅದ್ವೈತ ಗುರುಮೂರ್ತಿ ಅವರು ಹಾಕಿರುವಂತಹ ಎಫರ್ಟ್ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಹಾಗೆ ಈ ಸಿನಿಮಾವನ್ನ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಅನ್ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ಅಷ್ಟು ಚೆನ್ನಾಗಿ ಮೇಕಿಂಗ್, ವಿಜುವಲ್ಸ್, ವಿಎಫ್ಎಕ್ಸ್ ಯೂಸ್ ಮಾಡಿ ಒಂದು ಇಮ್ಯಾಜಿನೇಷನ್ ವರ್ಲ್ಡ್ ಗೆ ಕರ್ಕೊಂಡು ಹೋಗೋ ಪ್ರಯತ್ನ ಆಗಿದೆ. ಈ ಸಿನಿಮಾದ ಗ್ರಾಫಿಕ್ಸ್ ಜೊತೆ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಪರ್ಫಾರ್ಮೆನ್ಸ್ ಅಂಡ್ ಕ್ಯಾರೆಕ್ಟರ್ಸ್. ನಟ ದಿಗಂತ್ ಅವರಿಗೆ ಕಾಮಿಡಿ ಸಿನಿಮಾಗಳು ಹೊಸದೇನಲ್ಲ. ಈ ಸಿನಿಮಾದಲ್ಲಿ ಸೂರ್ಯಾಗಿ ತುಂಬಾ ಲವಲವಿಕೆಯಿಂದ ಉಡಾಫಿಯ ಯುವಕನಾಗಿ ಅವರ ಕ್ಯಾರೆಕ್ಟರ್ ನ ಡಿಸೈನ್ ಮಾಡ್ಕೊಂಡಿದ್ದಾರೆ. ಅವರಿಗೆ ನಿತ್ಯ ಪಾತ್ರದಲ್ಲಿ ಧನ್ಯಾ ರಾಮ್ ಕುಮಾರ್ ನಾಯಕಿಯಾಗಿ, ನಟಿ ಶರ್ಮಿಳಾ ಅವರು ಕಾಮಿಡಿ ಜೊತೆಗೆ ಬೋಲ್ಡ್ ಆಗಿ ಆಕ್ಷನ್ ಸೀನ್ ಗಳಲ್ಲಿ ಖಡಕ್ ಪಾತ್ರವನ್ನ ನಿಭಾಯಿಸಿದ್ದಾರೆ. ರಂಗಾಯಣ ರಘು ಅವರು ಅಣ್ಣಾಚಿಯಾಗಿ ಎಂದಿನಂತೆ ಪ್ರೇಕ್ಷಕರ ನಗಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಒಂದಷ್ಟು ಸಿನಿಮಾಗಳಲ್ಲಿ ಸೀರಿಯಸ್ ಕ್ಯಾರೆಕ್ಟರ್ಸ್ ಗಳನ್ನೇ ಮಾಡಿರುವಂತಹ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಸುಲೇಮಾನ್ ಪಾತ್ರ ತುಂಬಾನೇ ಖುಷಿ ಕೊಡ್ತು. ಅನಿರುದ್ಧಾಚಾರ್ಯ, ಹುಲಿ ಕಾರ್ತಿಕ್, ಇನ್ನುಳಿದ ಕ್ಯಾರೆಕ್ಟರ್ಸ್ ಗಳು ಸಿನಿಮಾನ ಎಂಗೇಜಿಂಗ್ ಆಗಿಡಲು ಒಳ್ಳೆ ಸಾಥ್ ಕೊಟ್ಟಿದೆ. ಇನ್ನು ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗದೆ ಇರುವಂತದ್ದು ಸೆಕೆಂಡ್ ಹಾಫ್ ನಲ್ಲಿ ಪ್ರೇಕ್ಷಕರನ್ನ ಎಂಗೇಜಿಂಗ್ ಆಗಿಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಯ್ತು ಅನ್ಸುತ್ತೆ. ಯಾಕಂದ್ರೆ ಒಂದಷ್ಟು ಕಡೆ ಲಾಜಿಕ್ ಇಲ್ಲದೆ ಇರುವಂತಹ ಮೈಂಡ್ಲೆಸ್ ಕಾಮಿಡಿಗಳು ಸಿನಿಮಾದಲ್ಲಿ ವರ್ಕೌಟ್ ಆಗ್ಲಿಲ್ಲ. ಜೊತೆಗೆ ಪಂಚಿಂಗ್ ಡೈಲಾಗ್ ಗಳ ಕೊರತೆ ಸಹ ಸಿನಿಮಾದಲ್ಲಿ ಎದ್ದು ಕಾಣಿಸುತ್ತೆ. ಜಗ್ಗೇಶ್ ಅವರ ವಾಯ್ಸ್ ನಿಂದ ಈ ಸಿನಿಮಾಗೆ ಯಾವುದೇ ತರಹ ಇಂಪ್ಯಾಕ್ಟ್ ಆಗಿದೆ ಅನ್ನೋ ಫೀಲ್ ಸಹ ನನಗೆ ಆಗ್ಲಿಲ್ಲ. ಈ ಹಿಂದೆ ಡೈರೆಕ್ಟರ್ ಜನಾರ್ದನ್ ಚಿಕ್ಕಣ್ಣ ಗುಲ್ಟು ಸಿನಿಮಾ ಡೈರೆಕ್ಟ್ ಮಾಡಿ ಒಂದು ಚಾಪ್ ಮುಡಿಸಿದ್ರು. ಈಗ ಪೌಡರ್ ಸಿನಿಮಾದಲ್ಲೂ ಸಹ ಗುಲ್ಟು ಚಿತ್ರದ ರೀತಿಯೇ ಒಂದು ಯೂತ್ಫುಲ್ ಕಂಟೆಂಟ್ ಇದೆ. ಆದ್ರೆ ಈ ಮೂವಿಯಲ್ಲಿ ಕಾಮಿಡಿ ಅನ್ನೋ ಒಂದು ಎಲಿಮೆಂಟ್ ಗೆ ಜಾಸ್ತಿ ಇಂಪಾರ್ಟೆಂಟ್ ಸಿಕ್ಕಿದೆ. ಒಟ್ಟಾರೆ ಸಿನಿಮಾದಲ್ಲಿ ಯಾವುದೇ ಲಾಜಿಕ್ ಇಲ್ಲ, ಒಂದು ಸೋಷಿಯಲ್ ಮೆಸೇಜ್ ಇಲ್ಲ. ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್, ಲೋಕಲ್ ಗ್ಯಾಂಗ್ಸ್ಟರ್ಸ್, ಡ್ರಗ್ ಮಾಫಿಯಾಗಳು ಜೊತೆಗೆ ಇನ್ನೋಸೆನ್ಸ್ ಜನರ ಮಧ್ಯೆ ನಡೆಯುವಂತಹ ಸ್ಟೋರಿ. ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಪ್ಯೂರ್ಲಿ ಫ್ಯಾಂಟಸಿ ಟಚ್ ಜೊತೆ ಮ್ಯಾಜಿಕ್ ಕಾಮಿಡಿ ಸಿನಿಮಾಗಳನ್ನ ಲೈಕ್ ಮಾಡೋರಿಗೆ ಈ ಸಿನಿಮಾ ಇಷ್ಟ ಆಗಬಹುದು. ಆಲ್ರೆಡಿ ಈ ಸಿನಿಮಾ ನೋಡಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಮತ್ತೊಂದು ನ್ಯೂ ಕಂಟೆಂಟ್ ಜೊತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.